ಏನ್ ಗೊತ್ತುಂಟ ಗೈಸ್, ನಾನು ಇನ್ಮೇಲಿಂದ ಬ್ಲಾಗ್ನ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಬೆಳಗ್ಗೆ 6:30ಗೆ ಎದ್ಬಿಟ್ಟಿದ್ದೆ. ಕಾಲೇಜ್ಗೆ ಹೋಗಿ ಮನೇಲೂ ಕೆಲಸ ಮಾಡಿ ಹೋಗ್ಬೇಕಾಗಿರೋದ್ರಿಂದ 6:30ಗೆ ಎದ್ದೊಳ್ತಿದ್ದೀನಿ. ಮನೇಲಿ ಇವತ್ತು ಫೈರ್ ಕ್ಯಾಂಪ್ನ ಹಾಕಿದ್ವಿ. ಫೈರ್ ಕ್ಯಾಂಪ್ ಅಂದರೆ ರೆಸಾರ್ಟ್ ಅಲ್ಲ, ಮನೇಲಿ ಫೈರ್ ಕ್ಯಾಂಪು. ಐಸಿಬಿ ನಮ್ಮಮ್ಮ ಇವತ್ತು ಒಬ್ಬರೇ ಹಾಲು ಕರಿತಿದ್ರು ಅಂತ ಹೇಳ್ಬಿಟ್ಟು ನಾನು ಕಂಪ್ನಿ ಕೊಡಕ್ಕಂತ ಹೋಗಿದ್ದೆ. ನಾನು ಕೂಡ ಇವತ್ತು ಹಾಲನ್ನ ಕರ್ದಿದ್ದೀನಿ. ಹಾಲು ಕರ್ದಿದ್ದೀನಿ ಅಂತ ಗೊತ್ತಾದ್ರೆ ನೀವೇ ಶಾಕ್ ಆಗ್ಬಿಡ್ತೀರಾ. ಇದು ಯಾವ ಹಣ್ಣು ಬಿಡುತ್ತೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಶುಂಠಿ ಕಾಫಿ ಕಾಯಿಸ್ಕೊಟ್ರು. ಇನ್ಮೇಲಿಂದ ನಾನು ಬ್ಲಾಗ್ ಮಾಡಲ್ಲ ಅಂತ ಅನ್ಕೊಂಡ್ರ? ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ಕಾಲೇಜ್ಗೆ ಹೋಗಿ ಮನೆಯಲ್ಲೂ ಬಂದು ಬ್ಲಾಗ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಹುಷಾರಾದ್ಮೇಲೆ ನಾನು ಬ್ಲಾಗ್ನ ಮಾಡ್ತೀನಿ. ಮನೇಲೆಲ್ಲ ಪೂಜೆನ ಮುಗಿಸಿ ಭಗವದ್ಗೀತೆ ಓದಿ ತುಂಬಾ ದಿನ ಆಗಿತ್ತು. ಭಗವದ್ಗೀತೆ ಓದ್ಕೊಂಡು ಆಮೇಲೆ ಕಾಲೇಜ್ ಅಂತ ಹೋಗ್ತಿದ್ದೀನಿ. ನಾನು ಬರೋಷ್ಟರಲ್ಲಿ ನಮ್ಮ ಸೀನಿಯರ್ ಅಕ್ಕ ಲೇಟ್ ಆಯ್ತು ಓಟಿಗೆ ಅಂತ ಹೇಳ್ಬಿಟ್ಟು ಓಡಿ ಬರ್ತಾ ಇದ್ದಾರೆ. ಅವರು ನನ್ನ ಬ್ಲಾಗ್ಗೆ ಹಾಯ್ ಅಂತ ಹೇಳ್ತಿದ್ದಾರೆ. ನೀವು ಕೂಡ ಹಾಯ್ ಅಂತ ಹೇಳ್ಬಿಡಿ ಅವರಿಗೆ. ವಿಡಿಯೋದಲ್ಲಿ ಓಟಿ ಡ್ರೆಸ್ನ ಹಾಕೊಂಡು ವಿಡಿಯೋನ ಮಾಡ್ತೀನಿ. ಓಟಿ ಎಲ್ಲ ಮುಗ್ದಿದ್ಮೇಲೆ ಸ್ವಲ್ಪ ATM ಅಲ್ಲಿ ಅಮೌಂಟ್ ಡ್ರಾ ಮಾಡ್ಬೇಕಿತ್ತು ಅಂತ ಹೇಳ್ಬಿಟ್ಟು ATM ಬಂದಿದ್ವಿ. ಇಲ್ಲಿಂದ ನಾವು ಹೋಗಿದ್ದೆ ಕಾಫಿ ಕುಡಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸೀನಿಯರ್ ಜೊತೆ ಬಂದಿದ್ದೆ. ನಮ್ಮ ಸೀನಿಯರ್ ಮಂಜು ಅಕ್ಕ ನನಗೆ ಕಾಫಿನ ಕೊಡ್ಸಿದ್ರಿ ಇವತ್ತು. ಅವ್ರಿಗೆ ಥ್ಯಾಂಕ್ಸ್. ಈ ವಿಡಿಯೋದಲ್ಲಿ ಕಾಲೇಜೆಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೆ ನಮ್ಮ ಊರಲ್ಲಿರೋ ಮಾರಿಗುಡಿಗೆ. ಇಲ್ಲಿ ಚಿಕ್ಕ ಮಕ್ಳಿಗೆ ಅಮ್ಮ ಜ್ವರ ಏನೇ ಆದ್ರೂ ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಎಲ್ಲಾನು ಕಮ್ಮಿ ಆಗುತ್ತೆ. ಇಲ್ಲಿ ವಿಡಿಯೋನ ಮಾಡ್ಕೋತಿದ್ರೆ ಇಲ್ಲಿ ಒಂದು ಹುಡುಗ ಬಂದ್ಬಿಟ್ಟು ಹಾಯ್ ಅಂತ ಮಾಡ್ತಿದ್ದೇನೆ ನನ್ನ ವಿಡಿಯೋಗೆ. ಓಕೆ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬೈ, ಟೇಕ್ ಕೇರ್.